ಆಲ್ ಓವರ್ ಇಂಡಿಯಾ ತುಂಬಾ ದೊಡ್ಡದಾಗಿ ಸೌಂಡ್ ಮಾಡಿದಂತ ಮಾರ್ಟಿನ್ ಫಿಲ್ಮ್ ನ ಮೊನ್ನೆ OTT ರಿಲೀಸ್ ಮಾಡ್ಯಾರ. ಏನೋ ಹೊಡೆದಂಗಾಯ್ತು. ಈ ಫಿಲ್ಮ್ ಟೀಮ್ ನವರು ಇದನ್ನ OTT ರಿಲೀಸ್ ಮಾಡೋದ್ರ ಬಗ್ಗೆ ಪ್ರಮೋಷನ್ ಮಾಡಿಲ್ಲ. ಸೊ ನನಗ್ ಸತಿಗೂ ನನ್ನ ಸಬ್ಸ್ಕ್ರೈಬರ್ಸ್ ಹೇಳಿದ್ಮ್ಯಾಗ ಗೊತ್ತಾಯ್ತು ಇದು OTT ರಿಲೀಸ್ ಆಗೈತೆ ಅಂತ. ನೋವಿದೆ, ಆಕ್ರೋಶ ಇದೆ. ಈ ಫಿಲ್ಮ್ ರಿಲೀಸ್ ಆದಾಗ ರಿವ್ಯೂ ಕೊಟ್ಟ ಮ್ಯಾಗ ಇವ್ರು ಕಾಪಿರೈಟ್ ಸ್ಟ್ರೈಕ್ ಹಾಕಿದ್ರು. ಇನ್ನು ನಾನು ರೋಸ್ಟ್ ಮಾಡಿದ್ರೆ ಕಾಪಿರೈಟ್ ಸ್ಟ್ರೈಕ್ ಹಾಕಿಲ್ದಂಗ ಇರ್ತಾರ. ಸೊ ಅದಕ್ಕೋಸ್ಕರ ಈ ಫಿಲ್ಮ್ ನಾಗಿರೋಂತ ಮಿಸ್ಟೇಕ್ಸ್ ಗಳನ್ನ ನಾನು ಕಂಡು ಹಿಡಿದು ಮಿಸ್ಟೇಕ್ ವಿಡಿಯೋನ ಮಾಡೀನಿ. ಸೊ ನೋಡಿ ಎಂಜಾಯ್ ಮಾಡ್ರಿ. ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಿರಂಗ ನಾನು ಈ ಫಿಲ್ಮ್ ನೋಡಕ ಥಿಯೇಟರ್ಗೆ ಹೋಗಿದ್ದೆ. ಆ ದಿನ ನಂತರ ನನ್ನ ಲೈಫ್ ನಾಗ ಮರೆಯಲ್ಲ ಬಿಡು ನಾನು. ಈ ಫಿಲ್ಮ್ ಸ್ಟಾರ್ಟ್ ಆಗ್ತಿದ್ದಂಗ ಪಾಕಿಸ್ತಾನದಾಗಿರೋಂತ ಒಂದು ಹಾಸ್ಪಿಟಲ್ ನ ತೋರಿಸ್ತಾರ. ಬಟ್ ಈ ಹಾಸ್ಪಿಟಲ್ ನ ನೀವು ನೀಟಾಗಿ ನೋಡ್ರಿ, ಇದು ಹಾಸ್ಪಿಟಲ್ ತರ ಅಲ್ಲ, ಯಾವ್ದ ಕಾರ್ಟೂನ್ ಆಗಿರೋಂತ ಹಾಸ್ಪಿಟಲ್ ತರ ಕಾಣಿಸಕತೈತಿ. ಸೊ ಇವರು ಹಾಸ್ಪಿಟಲ್ ಮುಂದೆ ಶೂಟಿಂಗ್ ಮಾಡ್ಲಿಲ್ದಂಗ ಇದನ್ನ ಆನಿಮೇಷನ್ ಕ್ರಿಯೇಟ್ ಮಾಡ್ಯಾರ ಅನ್ನೋದು ಕ್ಲಿಯರ್ ಆಗಿ ಕಾಣಿಸಕತೈತಿ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಈ ಫಿಲ್ಮ್ ನಾಗ ನಮ್ ಹೀರೋ ಹೆಸರು ಅರ್ಜುನ್ ನ ಪಾಕಿಸ್ತಾನದ ಜೈಲಿಗೆ ಹಿಡ್ಕೊಂಡ್ ಬಂದಿರ್ತಾರ. ಬಟ್ ಇಲ್ಲಿರೋ ಕೈದಿಗಳನ್ನ ನೋಡ್ರಿ, ಇದ್ರಾಗಿರೋ ಒಬ್ರ ನಿಮಗೆ ಪಾಕಿಸ್ತಾನದ ತರ ಕಾಣಿಸಕತ್ತಾರ. ಎಲ್ಲವನ್ನು ಆಫ್ರಿಕಾ, ನೈಜೀರಿಯಾ ಮತ್ತೆ ಜಮೈಕದಿಂದ ಹಿಡ್ಕೊಂಡ್ ಬಂದಂಗೈತಿ. ಇನ್ನೊಂದು ವಿಷಯ ಏನಂದ್ರ ಈ ಜೈಲ್ನಾಗಿರೋಂತ ಎಲ್ಲಾ ಕೈದಿಗಳಿಗೂ ಆರೆಂಜ್ ಡ್ರೆಸ್ ನ ಕೊಟ್ಟಾರ. ಬಟ್ ರಿಯಾಲಿಟಿಯಾಗ ಪಾಕಿಸ್ತಾನದಾಗಿರೋಂತ ಜೈಲ್ನಾಗ ಯಾವ ಕೈದಿಗಳಿಗೂ ಆರೆಂಜ್ ಡ್ರೆಸ್ ನ ಕೊಡಲ್ಲ, ವೈಟ್ ಡ್ರೆಸ್ ನ ಕೊಡ್ತಾರ. ಯಾಕೆನಕ ಈ ತರ ಆರೆಂಜ್ ಡ್ರೆಸ್ ನ ಕೊಡೋದು ಅಮೆರಿಕದಾಗಿರೋಂತ ಕೈದಿಗಳಿಗೆ ಮಾತ್ರ. ಈ ಜೈಲ್ನಾಗ ನಮ್ ಹೀರೋ ಅರ್ಜುನ್ ಮತ್ತೆ ಇಬ್ರು ವಿಲನ್ ಗಳ ನಡುವೆ ಜಗಳ ಆಕತಿ. ಈ ವಿಲನ್ ಗಳನ್ನ ಒಂದ್ಸಲ ನೋಡ್ರಿ, ಒಂಥರ ರಾಕ್ಷಸರು ಇದ್ದಂಗ ಅದರ. ಇವ್ರಿಬ್ರಾಗ ಒಬ್ಬ ವಿಲನ್ ನಿಂತ್ಕೊಂಡು ಡೈಲಾಗ್ ಹೇಳಾಕರ ಅವ್ನು ನಿಂತರ ಅಂತ ಕೈದಿಗಳನ್ನ ಅಬ್ಸರ್ವ್ ಮಾಡ್ರಿ. ಎಲ್ರು ಒಂದ ತರ ಕೈನ ಮ್ಯಾಗ್ ಎತ್ಕೊಂಡ್ ನಿಂತಾರ. ಈ ತರ ಎಲ್ರು ಒಂದ ತರ ನಿಲ್ಲಕ ಹೆಂಗ್ ಸಾಧ್ಯ? ನೆಕ್ಸ್ಟ್ ಸೀನ್ಗೆ ಕ್ಯಾಮ್ರಾ ಶಿಫ್ಟ್ ಆದಾಗ ನನಗೆ ಗೊತ್ತಾಗಿದ್ದೇನಪ್ಪ ಅಂದ್ರ ಇವ್ರು ಅಷ್ಟ ಅಲ್ಲ, ಆ ಜೈಲ್ನಾಗಿರೋಂತ ಎಲ್ಲಾ ಕೈದಿಗಳ ಸತಿಗೂ ಒಂದ ತರ ಕೈನ ಮ್ಯಾಗ್ ಎತ್ತಿ ಹಿಡ್ಕಂದಾರ. ನೋಡ್ರಿ, ಈ ವಿಲನ್ ಗೊತ್ತಿದ್ದಂಗ ಎಲ್ರು ಒಂದ ತರ ಬಿದ್ರು ಹಿಂದಕ್ಕ. ಅದ್ ಹೆಂಗ್ ಸಾಧ್ಯ ಅಂತೀನಿ. ನೀವು ನಂಬ್ರಿ ಬಿಡ್ರಿ, ಈ ಫೈಟಿಂಗ್ ಮುಗಿಯವರೆಗೂ ಎಲ್ಲರೂ ಇದೇ ತರ ಕೈನ ಮ್ಯಾಗ್ ಎತ್ತಿ ಹಿಡ್ಕೊಂಡಿರ್ತಾರ. ಅವತ್ ಶೂಟಿಂಗ್ ಮುಗಿಸ್ಕೊಂಡ್ ಹೋದಾಗ ಎಲ್ಲವನಿಗೂ ಕೈ ನೋವು ಬಂದಿರ್ತದ ಬಿಡು. ಇನ್ನು ಈ ಜೈಲ್ನಾಗಿರೋಂತ ಆಫೀಸರ್ಗಳು ಒಂದೊಂದ್ಸಲ ಕನ್ನಡದಾಗ ಮಾತಾಡ್ತಾರ, ಒಂದೊಂದ್ಸಲ ಹಿಂದಿಯಾಗ ಮಾತಾಡ್ತಾರ. ಯಾಕೆ ನೆಕ್ಸ್ಟ್ ನಮ್ಮ ಹೀರೋನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸ್ಕ್ಯಾನ್ ಮಾಡ್ತಾರ. ಆದ್ರೆ ನೀವೇ ಹೇಳ್ರಿ, ಪಾಕಿಸ್ತಾನದಂತ ಬಡ ದೇಶದಾಗ ಇಷ್ಟು ಅಡ್ವಾನ್ಸ್ ಆಗಿರೋಂತ ಟೆಕ್ನಾಲಜಿ ಇರ್ಬೋದಂತೀರಾ? ನಮ್ಮ ಹೀರೋ ಹಾಸ್ಪಿಟಲ್ ಬಿಲ್ಡಿಂಗ್ ಇಂದ ಆರಿ ಹೊರಗ್ ಬಿದ್ದು ಅಲ್ಲಿಂದ ಎಸ್ಕೇಪ್ ಹಾಕೋಣ. ಬಟ್ ಈ ಬಿಲ್ಡಿಂಗ್ ನ ಒಂದ್ಸಲ ನೋಡ್ರಿ, ಎಷ್ಟು ಹೈಟ್ ಐತಿ. ಇಷ್ಟ ಮ್ಯಾಗಿಂದ ನಾನೇನಾದ್ರೂ ಆರಿದ್ರ ಸತ್ತ ಹೋಗಿದ್ದೆ. ಈ ಫಿಲಿಂ ನಾಗ ಏನ್ ಹೇಳ್ಯಾರಪ್ಪ ಅಂದ್ರ ನಮ್ ಹೀರೋಗ ಏನು ನೆನ್ಪಿರಲ್ಲ ಅಂತ. ಆದ್ರೆ ನಮ್ ಹೀರೋ ಮಾರ್ಕೆಟ್ ಹೋಗ್ತಿದ್ದಂಗ ಗನ್ ನ 10 ಸೆಕೆಂಡ್ ಅರೇಂಜ್ ಮಾಡ್ಬಿಡ್ತಾನ. ಅಲ್ಲ, ಇವನಿಗೇನು ನೆನ್ಪಿಲ್ಲ ಅಂದ್ರ ಗನ್ ಅರೇಂಜ್ ಮಾಡೋದು ಹೆಂಗ್ ನೆನ್ಪೈತ್ ಮತ್ತೆ? ಈ ಬುಲೆಟ್ ಯಾವ ಗನ್ನಿಂದ ಫೈರ್ ಆಗೈತೆ ಅಂತ ಈ ವಜ್ಜುಗ ನಮ್ಮ ಹೀರೋ ಕೇಳಿದಾಗ ಈ ವಜ್ಜ ಏನಂತ ಕೇಳ್ರಿ. ಯಾರೋ ಗ್ಯಾಂಗ್ಸ್ಟರ್ ಶೂಟ್ ಮಾಡಿದಾನೆ ಅಜ್ಜ, ಆ ಬುಲೆಟ್ ನ ಪೊಲೀಸ್ನವರು ಫೈರ್ ಮಾಡಿರ್ಬೋದು, ಗ್ಯಾಂಗ್ಸ್ಟರ್ ಫೈರ್ ಮಾಡ್ಯಾನ ಅಂತ ಹೆಂಗ್ ಹೇಳ್ತೀನಿ ನೀನು? ನೆಕ್ಸ್ಟ್ ಒಂದ್ ಐಟಮ್ ಸಾಂಗ್ ಬರ್ತೈತಿ, ನಾನ್ ನಿಮಗೆ ಬರ್ದ್ ಕೊಡ್ತೀನಿ. ಇಂತ ಐಟಮ್ ಸಾಂಗ್ ನ ನೀವ್ ಎಲ್ಲಿ ನೋಡಿರಲ್ಲ. ಈ ಐಟಮ್ ಸಾಂಗ್ ನ ನಾನು ಇಲ್ಲಿ ತೋರ್ಸಕ್ ಹೋಗಲ್ಲ, ಯಾಕಂದ್ರೆ ವಿಡಿಯೋ ಏಜ್ ರಿಸ್ಟ್ರಿಕ್ಟ್ ಆಗತಿ. ಸೊ ಇದ್ರಾಗ ನೀವು ಅರ್ಥ ಮಾಡ್ಕೋಬಹುದು ಈ ಐಟಮ್ ಸಾಂಗ್ ಯಾವ ತರ ಐತಿ ಅಂತ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಸೊ ಇದೇ ತರ ಈ ಫಿಲ್ಮ್ ಮುಂದೆ ಹೋಗತಿ. ನನಗೆ ಬಹಳ ಇಲ್ಲಾಜಿಕಲ್ ಅನ್ಸಿದ್ದು ಹೀರೋ ಮತ್ತೆ ಹೀರೋಯಿನ್ ಮೀಟ್ ಆಗಿದ್ ಸೀನು. ಸೊ ನೀವ್ ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು, ಅಕ್ಕ ಕಿವಿಗೆ ಹೆಡ್ಫೋನ್ ಹಾಕೊಂಡು ಹೋಗ್ತಿರ್ತಾಳ. ಬಟ್ ಆಕಿ ಹಿಂದೆ ದೊಡ್ಡ ಹಿಮಪಾತನೇ ಬರ್ತಿರ್ತತಿ. ಈಕಿ ಹೆಡ್ಫೋನ್ ಹಾಕೊಂಡ್ರದ್ರಿಂದ ಆ ಹಿಮಪಾತ ಬರೋದು ಈಕಿಗೆ ಗೊತ್ತಾಗ್ತಿರಲ್ಲ. ಆದ್ರೆ ರಿಯಾಲಿಟಿ ಏನಪ್ಪಾ ಅಂದ್ರ ಹಿಮಪಾತ ಬಂತಪ್ಪ ಅಂತ ಅಂದ್ರ ಭೂಮಿ ಎಲ್ಲ ಅಲ್ಲಾಡ್ತೈತಿ. ಅದು ಸತಿಗೂ ಈಕಿ ಗೊತ್ತಾಗ್ಲಿಲ್ಲ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಹೋಗ್ಲಿ ಬಿಡ್ರಿ, ಲಾಜಿಕ್ ಎಲ್ಲ ಅದಕ್ಕೆ. ಅಂತೂ ಇಂತೂ ನಮ್ ಹೀರೋ ಬಂದು ಈಕಿನ್ ಕಾಪಾಡ್ತಾನ. ಒಂದ್ಸಲ ಈ ಹಿಮಪಾತ ನೋಡ್ರಿ ಎಷ್ಟು ಫೇಕ್ ಆಗಿ ಕಾಣಿಸಕತೈತಿ. ಈ ಸೀನ್ ನಾಗ ನೀವು ನೋಡ್ತಿರ್ಬೋದು, ಹೀರೋಯಿನ್ ಚಳಿ ಹಾಕತ್ತಂತ ಫುಲ್ ಮೈ ಎಲ್ಲ ಪ್ಯಾಕ್ ಮಾಡ್ಕೊಂಡಾಳ ಶೊಟ್ರ್ ಹಾಕೊಂಡು. ಆದ್ರ ಅಕ್ಕ ಹಾಕೊಂಡ್ರ ಡ್ರೆಸ್ ಕ್ರಾಪ್ ಟಾಪ್. ಅಲ್ಲ, ಇದ್ರಾಗ ಲಾಜಿಕ್ ಎಲ್ಲಿ ಐತಿ ಹೇಳ್ರಿ? ಹಿಮಾಲಯದಾಗ ಎಷ್ಟು ಮಣಿಗೆ ಚಳಿ ಇರ್ತದಂತ ನಿಮಗೆ ಆಲ್ರೆಡಿ ಗೊತ್ತು. ಇಂತ ಡ್ರೆಸ್ ಹಾಕೊಂಡ್ ಹೋದ್ರ ಚಳಿ ಆಗಲ್ಲ. ಮತ್ತೆ ಇವ್ರಿಬ್ರು ಇದೇ ತರ ಮ್ಯಾಗ್ ಹೋದ್ಮ್ಯಾಗ ಅಕ್ಕ ಬಾವುಟ ನೆಡ್ತಾಳ. ಆದ್ರ ಬಾವುಟ ನೆಡಕ್ ಯೂಸ್ ಮಾಡಿರಂತ ಸ್ಟಿಕ್ ನ ಒಂದ್ಸಲ ನೋಡ್ರಿ ಎಷ್ಟು ಉದ್ದ ಐತಿ. ಇಷ್ಟು ಉದ್ದ ಇರೋ ಸ್ಟಿಕ್ ನ ಈಕಿ ಬ್ಯಾಗ್ ನಾಗ ಹಿಡ್ಕೊಂಡ್ ಬಂದ್ಲು ಅಂತೀರಾ? ನೆಕ್ಸ್ಟ್ ನಮ್ ಹೀರೋ ಎಲ್ಲೋ ಸೀದಾಗ ತಾನ್ ನೆಟ್ರ ಅಂತ ಬಾವುಟ ಕೆಳಗ ಅರ್ಶನ ಕುಂಕುಮ ಚೆಲ್ ಬರ್ತಾನ. ಇದಕ್ಕ ಇವ್ರು ರೀಸನ್ ಏನ್ ಕೊಟ್ರಪ್ಪ ಅಂದ್ರ ಪಾಕಿಸ್ತಾನದಾಗ ನೋಡಿದ್ರ ಅವ್ರಿಗೆ ಗೊತ್ತಾಗಬೇಕಂತೆ ಇದನ್ನ ಕನ್ನಡಿಗ ನೆಟ್ಟೋಗ್ಯಾನ ಅಂತ. ನೋಡ್ರಿ, ನಾನು ಇಂಡಿಯನ್, ನಾನು ಕರ್ನಾಟಕದ, ನನಗೆ ಕನ್ನಡ ಅಂದ್ರೂ ಇಷ್ಟ, ಇಂಡಿಯಾ ಅಂದ್ರೂ ಇಷ್ಟ. ಆದ್ರೆ ದೇವ್ರನ್ನ ಇಟ್ಟು ಹೇಳ್ತೀನಿ, ಪಾಕಿಸ್ತಾನದ ಜನರಿಗೆ ಕರ್ನಾಟಕದ ಬಾವುಟ ಯಾವ ತರ ಕಾಣಿಸ್ತದಂತ ದೇವ್ರಣಿಗೂ ಗೊತ್ತಿರಲ್ಲ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಈ ಬೆಟ್ಟನ ಇಳಿಯೋ ಅಷ್ಟೊತ್ತಿಗೆ ನಮ್ ಹೀರೋಯಿನ್ಗೆ ಹೀರೋ ಮ್ಯಾಗ್ ಲವ್ ಆಗ್ಬಿಡ್ತೈತಿ. ಅಕ್ಕ, ನೀನ್ ಅವನನ್ನ ಮೀಟ್ ಆಗಿ 5 ನಿಮಿಷ ಆಗೈತಿ, ಆಲ್ರೆಡಿ ಲವ್ ಆಗ್ಬಿಡ್ತಾ ನಿನಗೆ. ನೆಕ್ಸ್ಟ್ ಒಂದ್ ಹುಡುಗಿ ಬಹಳ ದೂರದಿಂದ ಶೂಟ್ ಮಾಡ್ತಾಳ. ಅಲ್ಲ, ಅಕ್ಕ ಎಷ್ಟು ದೂರದಿಂದ ಶೂಟ್ ಮಾಡಿದ್ಲು ನೋಡ್ರಿ. ಈಕಿನೇನ್ರ ಒಲಿಂಪಿಕ್ಸ್ ಕಳಿಸಿದ್ರ ಇರ ಬರೋ ಮೆಡಲ್ ಎಲ್ಲ ಗೆದ್ಕೊಂಡ್ ಬರ್ತಾಳ. ನೋ ಕಾಮೆಂಟ್ಸ್.
ನೋ ಕಾಮೆಂಟ್ಸ್. ಈ ಫಿಲಿಂ ನಾಗ ಬರೋಂತ ಇಂಟರ್ವಲ್ ಫೈಟಿಂಗ್ ಅಂತೂ ಬಹಳ ವರ್ಸ್ಟ್ ಐತಿ. ಹೀರೋಯಿನ್ ಸಿಕ್ಕಾಳ ಅಂತ ವಿಲನ್ ಕಡೆಯನ್ನು ಫೋನ್ ಇಂದ ಫೋಟೋ ತೆಗೆದು ವಿಲನ್ ಗೆ ಕಳಿಸ್ತಾನ. ಬಟ್ ಒಂದ್ಸಲ ಈ ಫೋಟೋ ನೋಡ್ರಿ, DSLR ಕ್ಯಾಮ್ರಾದಾಗ ತೆಗೆದ್ರು ಸತಿಗೂ ಇಷ್ಟು ಪರ್ಫೆಕ್ಟ್ ಆಗಿರೋ ಫೋಟೋ ಬರಲ್ಲ. ಹೀರೋಗ ಹೊಡ್ಯಾಕಂತ ಬಂದ್ರ ವಿಲನ್ ಗಳು ಎಲ್ರು ಮಾಸ್ಕ್ ಹಾಕೆ ಬಂದಾರ ನೋಡ್ರಿ. ಇದ್ರಾಗ ಲಾಜಿಕ್ ಇಲ್ಲ, ಯಾಕಂದ್ರೆ ನಮ್ ಹೀರೋ ಏನು ನೆನ್ಪಿರಲ್ಲ ಅಂತ ಇವ್ರ ತೋರ್ಸಾರ. ಮತ್ ಮಾಸ್ಕ್ ಇದಕ್ಕೆ ಹಾಕೆ ಬರಕ್ ಇವ್ರು ದಯವಿಟ್ಟು ನನ್ನ ತಲೆ ಕೆಡಿಸ್ಬೇಡಿ, ಇಲ್ಲಿಂದ ಹೋಗಿ ಪ್ಲೀಸ್. ನಮ್ ಹೀರೋ ವಿಲನ್ ಗೆ ಹೊಡೆದು ಬೀಳಿಸ್ತಿದ್ರು ಸತಿಗೂ ಅಕ್ಕಪಕ್ಕದಾಗ ನಡೆದಾಡ್ತಿರೋ ಜನರು ರಿಯಾಕ್ಷನ್ ಕೊಡಲ್ಲ, ರೋಬೋಟ್ ಗಳ ತರ ನಡೀತಿರ್ತಾರ. ನೀವೇ ಹೇಳ್ರಿ, ಈ ತರ ಯಾರನಾರ ಒಂದ ಕೈಯಾಗ ಎತ್ತಕ್ ಆಕತ? ಇಲ್ಲಿ ಹಗ್ಗ ಕಟ್ಟಿ ಇವನು ನೆತ್ತಿರ ಅದು ಕ್ಲಿಯರ್ ಆಗಿ ಕಾಣ್ಸಕತೈತಿ. ಅಣ್ಣನ್ ವೇಟ್ ತಡ್ಕಣಕ್ ಆಗ್ಲಿಲ್ದಂಗ ಎರಡು ಜೀಪು ಮ್ಯಾಗ್ ಎದ್ಬಿಟ್ಟು. ಈ ಫೈಟಿಂಗ್ ನಡೆಯಕರ ನನಗ್ ಬಹಳ ವಿಚಿತ್ರ ಅನ್ಸಿದ್ದು, ಫೈಟಿಂಗ್ ನಡುವೆ ಸಡನ್ ಆಗಿ ಚೇರ್ ಪ್ರತ್ಯಕ್ಷ ಆಗ್ಬಿಡ್ತೈತಿ. ಈ ಚೇರ್ ಎಲ್ಲಿಂದ ಬಂತಂತ ದೇವರಿಗೆ ಗೊತ್ತು. ನೆಕ್ಸ್ಟ್ ಒಂದ್ ಚೇಸ್ ಸೀನ್ ನಡಿತೈತಿ. ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ನೀವು, ಕಾರಿನ ಟಾಪ್ ಲಾರಿಗ್ ಬಡಿತೈತಿ ಅನ್ನೋದು ಕ್ಲಿಯರ್ ಆಗಿ ಕಾಣ್ಸಕತೈತಿ. ಆದ್ರೆ ನೆಕ್ಸ್ಟ್ ಸೀನ್ ನಾಗ ಅದು ಬಡಿಲಿಲ್ದಂಗ ಸ್ಮೂತ್ ಆಗಿ ಅದ್ರ ಕೆಳಗಿಂದ ಬಂದ್ಬಿಡ್ತೈತಿ. ಇಲ್ಲಿ ನೋಡ್ರಿ, ಕಾರ್ ಆರಾಕ ಯಾವ್ದೇ ತರದ್ ಇಲ್ಲಿ ಆರ ಅಂತ ಎಲಿಮೆಂಟ್ ಇಲ್ಲ ಅಥವಾ ಯಾವ್ದೇ ತರದ್ ವಸ್ತುಗಳು ಇಲ್ಲ. ಅಂದ್ರೂ ಸತಿಗೂ ಈ ಕಾರ್ ಆಕಾಶದಾಗ ಆರ್ಬಿಡ್ತೈತಿ. ಈ ಫಿಲಿಂ ನಾಗ ನಮ್ ಹೀರೋ ಸ್ಪೈಡರ್ ಮ್ಯಾನು ಆಗ್ಯಾನ. ನೆಕ್ಸ್ಟ್ ನಡೆಯಂತ ಫೈಟಿಂಗ್ ನಾಗ ಒಂದ್ ಮಿಸೈಲ್ ನ ಇವನು ಶೂಟ್ ಮಾಡ್ತಾನ. ಆದ್ರ ಬ್ಲಾಸ್ಟ್ ಆಗಿದ್ದು 2 ಜೀಪು. ಇನ್ನು ಈ ಫಿಲಿಂ ಕ್ಲೈಮ್ಯಾಕ್ಸ್ ನಾಗಂತೂ ಈ ಫಿಲಿಂ ಸೂಪರ್ ಹೀರೋ ಫಿಲಿಂ ಆಗಿ ಕನ್ವರ್ಟ್ ಆಗ್ಬಿಡ್ತೈತಿ. ಈ ಸೀನ್ ಗಳನ್ನ ನೋಡ್ರಿ, ಎಷ್ಟು ಕೆಟ್ಟದಾಗಿ VFX ಮಾಡ್ಯಾರ ಇವರು. ಇಡೀ ಕ್ಲೈಮ್ಯಾಕ್ಸ್ ನ ಗ್ರೀನ್ ಸ್ಕ್ರೀನ್ ತೆಗೆದಿರೋದು ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತೈತಿ. ನಾನು ಇದನ್ನ ಥಿಯೇಟರ್ ನೋಡಿದ್ದೆ, ನನಗೆ ಹೆಂಗ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ನೀವು ಯೋಚನೆ ಮಾಡ್ರಿ. ನಿನ್ ಕರ್ತವ್ಯ ನೀನ್ ಮಾಡಯ್ಯ, ಇಲ್ಲಾಂದ್ರೆ ಕೂಲಿ ಕೆಲ್ಸಕ್ಕೆ ಹೋಗು. ಕ್ಲೈಮ್ಯಾಕ್ಸ್ ನಾಗ ಫೈಟಿಂಗ್ ಎಲ್ಲ ಮುಗಿದ್ಮ್ಯಾಗ ನಮ್ ಹೀರೋ ಕಿವಿನ್ ನೀವು ಅಬ್ಸರ್ವ್ ಮಾಡ್ರಿ, ಯಾವ್ದೇ ತರದ್ ಬ್ಲೂಟೂತ್ ಇಲ್ಲ ಅಥವಾ ಹೆಡ್ಫೋನ್ಸ್ ಇಲ್ಲ. ಅಣ್ಣ ಶಿಫ್ಟ್ ಅಂತದಂಗ ಹೆಲಿಕಾಪ್ಟರ್ ಡ್ರೈವರಿಗೆ ಅದು ಕೇಳಿಸಿ ಅಣ್ಣ ಹೆಲಿಕಾಪ್ಟರ್ ತಂದ್ಬಿಟ್ಟ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಆದ್ರ ನನ್ ಕೈಲಿ ನೋಡಕ್ ಆಗ್ಲಿಲ್ಲ ಅಂತ ದರಿದ್ರ ಸೀನ್ ಯಾವ್ದಪ್ಪ ಅಂದ್ರ ಈಕಿನ್ ನೋಡ್ರಿ, ಇಲ್ಲಿ ಕಂಟೈನರ್ ಮ್ಯಾಗ ನಿಂತ್ಕೊಂಡಾಳ. ಅಕ್ಕ ನೀನ್ ಹೆಲಿಕಾಪ್ಟರ್ ಒಳಗ್ ಕುತ್ಕೊಂಡ ಆರಾಮಾಗಿ ಹೋಗ್ಬೋದಿತ್ತು, ಅಂದ್ರೂ ಸತಿಗೂ ಇಷ್ಟು ದೊಡ್ಡ ರಿಸ್ಕ್ ತಗೊಂಡು ಕಂಟೈನರ್ ಮ್ಯಾಗ ನಿಲ್ಲ ಅವಶ್ಯಕತೆ ಏನಿತ್ತು? ಸೊ ಈ ಫಿಲಿಂ ಕ್ಲೈಮ್ಯಾಕ್ಸ್ ನಾಗ ಇದ್ರದ್ದು ಪಾರ್ಟ್ 2 ಬೇರೆ ಬರ್ತೈತಿ ಅಂತ ತೋರಿಸ್ತಾರ. ಇಲ್ಲಿಗೆ ಈ ಫಿಲಿಂ ಮುಗಿತೈತಿ. ಸೊ ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಸೊ ಇವತ್ತಿಗೆ ಇಷ್ಟ. ನಿಮ್ಗೆ ಏನ್ರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ, ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ. फिल्म के स्टार्टिंग में ही एक्शन शुरू हो जाता है और हीरो को पता नहीं करना क्या है, तो वो करता है वो कपड़े निकालता है और फाड़ देता है, दिखाता है कि देखो मैं क्या कर रहा हूँ। और उसको जब गोली लगता है और वो जब 14 वाले से कूद जाता है तभी भी उसको कुछ नहीं होता। 19 वाले से कूदता है तो भी कुछ नहीं होता। उसके सामने जो आता है सिर्फ मारते रहते हैं। आप लोग को नहीं मालूम है कि मैंने मार्टिन का सेटअप लेके आया। ये देखो, इस पे पूरी फिल्म शूट हुई है।